ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ಸ್ಕಿನ್ ಕೇರ್ ರೂಟೀನಲ್ಲಿ ಒಂದು ಪ್ರಾಡಕ್ಟ್ನ ನಾನು ಆ್ಯಡ್ ಅಪ್ ಮಾಡ್ಕೊಂಡಿದ್ದೀನಿ. ಆ ಪ್ರಾಡಕ್ಟಿಂದ ನನ್ನ ಸ್ಕಿನ್ ತುಂಬಾ ಚೇಂಜಸ್ ಆಗಿದೆ. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡೋಣ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಅದಕ್ಕೂ ಮುಂಚೆನೇ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವೀಡಿಯೋಸ್ ಕೂಡ ನಿಮಗೆ ಸಿಗ್ತಾ ಇರುತ್ತೆ, ಟಿಪ್ಸ್ ಕೂಡ ನೀವು ತಿಳ್ಕೊಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನಾನು ಇವಾಗ ತೊಗೊಂಡಿರೋದು ಗೋಲ್ಡ್ ಕಿಟ್ ಅಂತ ತೊಗೊಂಡಿದ್ದೀನಿ, ಓಝೋನ್ ಗೋಲ್ಡ್ ಕಿಟ್ಟು. ಈ ಒಂದು ಫೇಶಿಯಲ್ ಕಿಟ್ ತುಂಬಾ ಯೂಸ್ಫುಲ್ ಆಗಿದೆ. ನನ್ನ ಸ್ಕಿನ್ ಕೇರ್ ರೂಟೀನಲ್ಲಿ ಇದೊಂದು ಆ್ಯಡಪ್ ಆಗಿರೋದ್ರಿಂದ ನನ್ನ ಸ್ಕಿನ್ ತುಂಬಾ ಚೇಂಜಸ್ ಆಗಿದೆ. ಹಾಗಾಗಿ ಈ ಒಂದು ಚೇಂಜಸ್ಗೆ ಇದೇ ಕಾರಣ ಅನ್ನೋದು ನನಗೂ ಕೂಡ ಗೊತ್ತಾಯಿತು. ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ನೀವು 6 ಸ್ಟೆಪ್ಸ್ನ ನೋಡ್ಬೋದು. 6 ಸ್ಟೆಪ್ಸು ಯಾವ ರೀತಿ ಫಾಲೋ ಮಾಡಬೇಕು, ಹಾಗೆ ಒಂದೊಂದು ಪ್ರಾಡಕ್ಟಿಂದ ಒಂದೊಂದು ಸ್ಟೆಪ್ಸಿಂದ ಏನೇನು ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ಸ್ಕಿಪ್ ಮಾಡದೆ ಈ ಒಂದು ವಿಡಿಯೋನ ವಾಚ್ ಮಾಡಿ. ನನ್ನ ಬಿಫೋರ್ ಸ್ಕಿನ್ ಟೈಪ್ಸ್ನ ನೀವು ನೋಡ್ಬೋದು. ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ತುಂಬಾ ಫೇಸ್ ಟ್ಯಾನ್ ಆಗಿದೆ, ಹಾಗೆ ತುಂಬಾ ಫೇಸ್ ಡಲ್ ಆಗಿದೆ. ಹಾಗಾಗಿ ಬನ್ನಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡೋಣ. ಅದಕ್ಕೂ ಮುಂಚೆ ನಾನು ಯಾವುದು ಡೈಲಿ ಫೇಸ್ ವಾಶ್ನ ಯೂಸ್ ಮಾಡ್ತೀನೋ ಅದರಲ್ಲಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಿಮ್ಮ ಹತ್ರ ಯಾವುದಿರುತ್ತೋ ಫೇಸ್ ವಾಶ್ನ ಅದರಲ್ಲಿ ನೀವು ಅಪ್ಲೈ ಮಾಡಿಕೊಂಡು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ಸೊ ನೆಕ್ಸ್ಟು ಫಸ್ಟು ಸ್ಟೆಪ್ಪಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ, ಫಸ್ಟು ನಾವು ಕ್ಲೆನ್ಸಿಂಗ್ನ ನೋಡ್ತಾ ಇದ್ದೀವಿ. ಫಸ್ಟು ನಮ್ಮ ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದರಲ್ಲಿ ನಮ್ಮ ಫೇಸ್ ಟ್ಯಾನ್ ರಿಮೂವ್ ಆಗೋದಾಗಿರ್ಬೋದು, ಡೆಡ್ ಸೆಲ್ಸ್ ರಿಮೂವ್ ಆಗೋದಾಗಿರ್ಬೋದು, ಎಲ್ಲನೂ ನೀಟಾಗಿ ರಿಮೂವ್ ಆಗುತ್ತೆ. ಹಾಗಾಗಿ ಈ ಒಂದು ಫೇಶಿಯಲ್ ಕಿಟ್ಟಲ್ಲಿ ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್. ಹೀಗೆ ನೀವು 10 to 12 ಮಿನಿಟ್ಸ್ ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ಸೊ ಅದರಲ್ಲಿ ನೀವು ನೀಟಾಗಿ ಡೆಡ್ ಸೆಲ್ಸ್ ರಿಮೂವ್ ಆಗಿರೋದನ್ನ ನೋಡ್ಬೋದು. ಬಟ್ ಯಾವ ರೀತಿ ನೋಡ್ಬೋದು ಅಂದರೆ, ನೀವು ಈ ಥರ ವೆಟ್ ವೈಪಲ್ಲಿ ಅಥವಾ ಟಿಶ್ಯೂಲಿ ನೀಟಾಗಿ ಈ ರೀತಿ ಒರೆಸ್ಕೊಂಡ್ರೆ ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗಿದೆ ಅಂತ ಹೇಳಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಇದು ಫಸ್ಟ್ ಸ್ಟೆಪ್ಪಲ್ಲೇ ಒಳ್ಳೆ ಗುಡ್ ರಿಸಲ್ಟ್ ಕೊಡ್ತು. ಸೊ ಸೆಕೆಂಡ್ ಸ್ಟೆಪ್ಪು ಬಂದು ನಾವು ಸ್ಕ್ರಬ್ನ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಸ್ಕ್ರಬ್ಬಿಂದ ನಿಮ್ಮ ಫೇಸಲ್ಲಿರೋ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಆಗುತ್ತೆ. ನೀಟಾಗಿ ಸ್ಕ್ರಬ್ ಮಾಡೋದ್ರಿಂದ ನಿಮಗೆ ನೋಸ್ ಹತ್ರ ಆಗಿರ್ಬೋದು, ಚಿನ್ನ ಹತ್ರ ಆಗಿರ್ಬೋದು, ಬ್ಲ್ಯಾಕ್ ಹೆಡ್ ಆದರೆ ವೈಟ್ ಹೆಡ್ಸ್ ಇದ್ದರೆ ನೀಟಾಗಿ ರಿಮೂವ್ ಆಗುತ್ತೆ. ಸೊ ನೀಟಾಗಿ ನಿಧಾನಕ್ಕೆ ಮಸಾಜ್ ಮಾಡ್ಕೊಳ್ಬೇಕು. ನಾವು ಹೋಮ್ ರೆಮಿಡಿ ಆಗಿರ್ಬೋದು, ಈ ರೀತಿ ಪ್ರಾಡಕ್ಟ್ ಯೂಸ್ ಮಾಡೋದಾಗಿರ್ಬೋದು, ಸ್ಕ್ರಬ್ನ ನೀಟಾಗಿ ಸ್ಕಿನ್ನಿಗೆ ಸ್ಲೋ ಆಗಿ ಸ್ಕ್ರಬ್ ಮಾಡಬೇಕಾಗುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ನಾವು ಸೀರಮ್ನ ಅಪ್ಲೈ ಮಾಡ್ತೀವಿ. ಇದಂತೂ ತುಂಬ ಚೆನ್ನಾಗಿ ಫೇಸ್ ಎಲ್ಲ ನರಿಷ್ ಆಗುತ್ತೆ. ಆಯಿಲಿ ಸ್ಕಿನ್ ಇರೋರು ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿ ಫೇಸಲ್ಲಿ ಎಷ್ಟು ಗ್ಲೋ ಕೊಡುತ್ತೆ ಅಂದರೆ ನೀವು ಅಪ್ಲೈ ಮಾಡಿದ್ಮೇಲೆ ನಿಮಗೆ ಗೊತ್ತಾಗೋದು. ಹಾಗೆ ನೀವು ನೆಕ್ಗೂ ಕೂಡ ಇದನ್ನು ಅಪ್ಲೈ ಮಾಡ್ಬೋದು. ಹಾಗೆ ನೈಸಾಗಿ ಸಾಫ್ಟಾಗಿ ನೀವು ಮಸಾಜ್ ಕೊಡಬೇಕಾಗುತ್ತೆ. ನೆಕ್ಸ್ಟು ಫೋರ್ತ್ ಸ್ಟೆಪ್ಪು. ಸೊ ಫೋರ್ತಲ್ಲಿ ನಾವು ಮಸಾಜ್ ಕ್ರೀಮ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಈ ಒಂದು ಕ್ರೀಮ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂದರೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫೇಸಲ್ಲಿರೋ ಗ್ಲೋಯಿಂಗು. ಹಾಗೆ ನಿಮ್ಮ ಫೇಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಸೊ ನೀವು ಯೋಗ, ವ್ಯಾಯಾಮ ಈ ರೀತಿ ಎಲ್ಲ ಮಾಡ್ತಿರಲ್ಲ, ಸೊ ನಿಮ್ಮ ಬಾಡಿಗೆ ಎಷ್ಟು ನಿಮಗೆ ರಿಲ್ಯಾಕ್ಸ್ ಆಗುತ್ತೋ ಹಾಗೆ ನಮ್ಮ ಫೇಸ್ನೇ ನಾವು ಮರೆತುಬಿಡ್ತೀವಿ. ಸೊ ನಾವು ಫೇಸ್ ಕೂಡ ಈ ರೀತಿ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಫಿಫ್ತು. ಈ ಒಂದು ಪ್ಯಾಕ್ ನಾವು ಹೈಡ್ರೇಟಿಂಗ್ ಪ್ಯಾಕ್ ಅಂತ ಕರಿತೀವಿ. ಈ ಪ್ಯಾಕ್ನ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸ್ ಎಷ್ಟೇ ಡಲ್ ಇದ್ದರೂ ತುಂಬಾ ಗ್ಲೋ ಆಗಿ ಕಾಣಿಸುತ್ತೆ. ಹಾಗೆ ಈ ಒಂದು ಪ್ಯಾಕ್ನ
ಅಪ್ಲೈ ಮಾಡಿ 10 to 15 ಮಿನಿಟ್ಸ್ ಆದಮೇಲೆ ನೀವು ಫೇಸ್ ವಾಶ್ನ ಮಾಡಿ. ಹಾಗೆ ಇದನ್ನು ನೆಕ್ಕಿಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಆಫ್ಟರ್ ಡ್ರೈ ಆದಮೇಲೆ ನಿಮ್ಮ ಹತ್ರ ಟೋನರ್ ಅಥವಾ ರೋಸ್ ವಾಟರ್ ಯಾವುದಾದ್ರೂ ಇದ್ದರೆ ಈ ರೀತಿ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಮಸಾಜ್ ಕೊಡಿ. ನಿಮ್ಮ ಫೇಸ್ ತುಂಬಾ ಡೀಪಾಗಿ ಕ್ಲೆನ್ಸ್ ಮಾಡಿ ನಿಮ್ಮ ಫೇಸಲ್ಲಿರೋ ಗ್ಲೋ ಕೂಡ ಇನ್ನೂ ಹೆಚ್ಚಾಗುತ್ತೆ. ಲಾಸ್ಟ್ ಸ್ಟೆಪ್ ಬಂದು ನಿಮಗೆ ಸನ್ಶೀಟ್ ಲೋಷನ್ ಅಂತ. ಈ ಒಂದು ಲೋಷನ್ ಅಪ್ಲೈ ಮಾಡೋದ್ರಿಂದ ನಿಮಗೆ UVA ಹಾಗೆ UVBಯಿಂದ ಪ್ರೊಟೆಕ್ಟ್ ಮಾಡುತ್ತೆ ಸ್ಕಿನ್ಗೆ. ಹಾಗೆ ಇದನ್ನು ನೀವು ನಾರ್ಮಲಾಗಿ ಎಲ್ಲ ಈ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ನೀವು ನಾರ್ಮಲಾಗಿ ಫೇಸ್ ವಾಶ್ ಮಾಡಿಕೊಂಡು ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಹೊರಗಡೆ ಹೋಗ್ಬೋದು. ಇದ್ರ ರೋಮ ಅಂತೂ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಈ ಎಲ್ಲ ಸ್ಟೆಪ್ಸು ಫಾಲೋ ಮಾಡಾದ್ಮೇಲೆ ಈ ಒಂದು ಸನ್ಶೀಟ್ ಲೋಷನ್ನ ಅಪ್ಲೈ ಮಾಡಿದೆ ಮರಿಬೇಡಿ, ಆವಾಗಲೇ ನಿಮಗೆ ಒಂದು ಗುಡ್ ರಿಸಲ್ಟ್ನ ಕೊಡೋದು. ನೀವು ನನ್ನ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನನ್ನ ಸ್ಕಿನ್ ಟೋನ್ ನೋಡ್ಬೋದು, ಈಗ ಎಂಡಲ್ಲಿ ನೋಡ್ಬೋದು ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಇದನ್ನು ನೀವು ಪ್ರಮೋಷನ್ ಅಂತ ಅಂದ್ಕೊಳ್ಬೋದು, ಬಟ್ ನನಗೆ ತುಂಬಾ ಯೂಸ್ಫುಲ್ ಆಯಿತು ಈ ಒಂದು ಸ್ಕಿನ್ ಟೋನ್ಗೆ. ಸೊ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು, ಮಿಸ್ ಮಾಡಿದೆ. ಈ ಒಂದು ಪ್ರಾಡಕ್ಟ್ನ ಬೈ ಮಾಡಿ, ಇದ್ರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟು ನಾನು ಎಲ್ಲ ಹೋಗ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಕಾಲ್ ಗೆ ಜೇಲಿ ಅಂತ ಕೇಳಿ, ಕಾಲ್ ಗೆ ಜೇಲಿ ನನ್ನ ಹೆಸರೇನು? ನನ್ನ ಹೆಸರೇನು ಮಗ್ನೆ? ಅತ್ತೆ ಗೊತ್ತಿಲ್ಲ ಅಂದ್ರೆ ನನ್ನ ಹೆಸರೇನು? ಸೌಮ್ಯ ಅಂತ ಹೇಳ್ಕೊಂಡೆ ಅಕ್ಕ. ಮೊನ್ನೆ ಹೇಳ್ತಾಳೆ ಎಲ್ಲಿ ಕಾಲ್ಗೆಜೆ, ಎಲ್ಲಿ ಕಾಲ್ಗೆಜೆ ಎಲ್ಲೋಯ್ತು? ಏನಾಯ್ತು? ಗೆಜ್ಜೆ ಇಲ್ಲ, ಪುಣ್ಯ ಇಲ್ಲ, ಹೇಳು ಬೇಕಾ? ಪುಯ್ಯ ಇಲ್ಲ, ಪುಯ್ಯ ಅವಳು ವಿಡಿಯೋ ಮಾಡ್ತಿದ್ದಾರೆ. ಗೆಜ್ಜೆ ಗೆಜ್ಜೆ ಶರ್ಮಾ ಆಯ್ತು, ಆಫ್ ಮಾಡ್ತೀನಿ. ಹೇಳು ಹೇಳು, ಕಾಲ್ಗೆಜೆ ಎಲ್ಲೋಯ್ತು? ಕಾಲ್ಗೆಜೆಲಿ ಹೆಂಗ್ ಮಾಡ್ತಾರಪ್ಪ ಭರತನಾಟ್ಯ? ತೋರಿಸು ಹೆಂಗ್ ಮಾಡ್ತಾರೆ, ಹಿಂದೆ ಹೋಗು. ನಾನು ಹಾಕ್ತೀನಿ, ಹೋಗು ಹಿಂದೆ ಹೋಗು. ಹೆಂಗ್ ಮಾಡ್ತಾರೆ ತೋರಿಸು ಡ್ಯಾನ್ಸ್. ಇವಳು ನನ್ನ ಕೊಲೀಗ್ ಮಗಳು ಶಾನ್ವಿ ಅಂತ, ತುಂಬಾ ಚೂಟಿ ಇದ್ದಾಳೆ, ಸಖತ್ತು ಆ್ಯಕ್ಟಿವ್ ಆಗಿದ್ದಾಳೆ. ಸೊ ಯಾರೋ ಭರತನಾಟ್ಯ ಮಾಡಿರೋದನ್ನ ನೋಡಿದ್ದಾಳೆ, ಅದನ್ನು ನೋಡಿ ಭರತನಾಟ್ಯದಲ್ಲಿ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತೆ, ಸಿಂಗಿಂಗಲ್ಲೂ ತುಂಬಾ ಇಂಟ್ರೆಸ್ಟ್ ಇದೆ ಅಂತೆ, ಅದನ್ನು ತೋರಿಸ್ತಾ ಇದ್ದಾಳೆ. ಹಂಗ ನಮಸ್ಕಾರ ಮಾಡೋದು? ನಾನಿವತ್ತು ನಮ್ಮ ಸರು ಕಡೆ ಶುಕ್ರವಾರ ಲಕ್ಷ್ಮಿನ ಕೂರಿಸಿದ್ರು, ಕರೆದಿದ್ರು, ಹಾಗಾಗಿ ಅವ್ರ ಮನೆಗೆ ಬಂದಿದ್ದೆ. ಸೊ ಅವ್ರ ಮನೇಲಿ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ನೋಡಿ, ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಸೊ ಅವ್ರು ಇನ್ವೈಟ್ ಮಾಡಿದಲ್ಲ, ಹಾಗಾಗಿ ಹೋಗಿದ್ದೆ. ಆಮೇಲೆ ಒಂದು ಸೆಲ್ಫಿ ತಗೊಂಡು ಅಲ್ಲ ಅಲ್ಲ ಬಂದ ನಡೀರಿ ಒಳಗಡೆ ಇಲ್ಲೇ ನಮ್ಮ ಮನೆ, ಇಲ್ಲೇ ನಮ್ಮ ಮನೆ. ಇಲ್ಲ ಇಲ್ಲ ಕೊಡಿಗೆ ಸಂಭವ ಇಲ್ಲ, ಏನ್ ತೊಂದರೆ ಇಲ್ಲ, ತಗೊಳವ. ಇಲ್ಲ ಇಲ್ಲ ಏನಾಗಲ್ಲ, ತಗ ಹಂಗೆ. ಚಿಕ್ಕ ಮಗುವಿಂದ ನಮ್ಮ ಮನೆಗೆ ಹಂಗೆ ಮಾಡೋದು.
ಅರಶಿನ ಕುಂಕುಮ ಕೊಡ್ತಾಯಿದ್ರು, ಬಟ್ ಅವ್ರ ಕಡೆ ಶಾಸ್ತ್ರ ಅಂತೆ ಕೈಗೆ ಕಾಲಿಗೆಲ್ಲ ಅರಶಿನ ಹಚ್ಚೋದಂತೆ. ಸೊ ನನಗೆ ಕಾಲು ಕೊಡಬೇಕಾದ್ರೆ ಒಂಥರ ಅನ್ನಿಸ್ತಾ ಇತ್ತು. ಅದಕ್ಕೆ ನಮ್ಮ ಸರ್ ಇಲ್ಲ ಅಮ್ಮ, ಅದು ನಮ್ಮ ಸಂಪ್ರದಾಯ, ಏನೂ ಆಗಲ್ಲ ಕೊಡು ಅಂಥೇಳಿ ಹಚ್ಚಿಸಿದ್ರು. ಪೂರ್ತಿ ಬರ ಸರ್ ಕೂತಿಲ್ಲಲ್ಲ ಬಾ ಊಟ ಮಾಡಿ. ಬರ್ತೀರಿ ಶೋಭರೇ ಸುವರ್ಣ ಕುಂತಿರ್ತೀನಿ ಕಳಿಸಿ ಬರೋಣ. ಬರಲ್ಲ ಲಕ್ಷ್ಮಿನ ತುಂಬ ಚೆನ್ನಾಗಿ ಕೂರಿಸಿದ್ರು. ಅದನ್ನೇ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಕೂರಿಸಿದ್ದಾರೆ ಅಂತೇಳಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ನಾವು ಹೊರಡ್ತಾ ಇದ್ವಿ. ಸೊ ಹೊರಡೋಕ್ಕೂ ಮುಂಚೆ ಅರಿಶಿನ ಕುಂಕುಮ ತೊಗೊಂಡ್ಬಿಟ್ಟು ಹೊರಡ್ಬೇಕಲ್ವ. ಸೊ ಇವಾಗ ಅರಿಶಿನ ಕುಂಕುಮ ತೊಗೊಂಡು ನೈಟ್ ಆಗೋಗಿತ್ತು. ಆಲ್ರೆಡಿ ನಾನು ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದೆ. ಸೊ ಮುಗಿಸ್ಕೊಂಡು ನಾನು ನಮ್ಮ ಮನೆಯವ್ರನ್ನ ಕರ್ಕೊಂಡೇ ಬಂದಿದ್ದೆ. ಹಾಗಾಗಿ ಎಲ್ಲರ ಜೊತೆಗೇ ಹೊರಟ್ವಿ ಮನೆಗೆ. ಸೊ ಅರಿಶಿನ ಕುಂಕುಮ ಕೊಡೋಕ್ಕೆ ಏನೇನು ಕೊಟ್ಟಿದ್ರು ಅನ್ನೋದನ್ನ ತೋರಿಸ್ತೀನಿ. ಸೊ ಯಾವಾಗಲೂ ನನಗೆ ಅರಿಶಿನ ಕುಂಕುಮ ಬಂದಾಗೆಲ್ಲ ಸೀರೆ ಬರ್ತಾಯಿದೆ. ಅದಂತೂ ತುಂಬಾ ಖುಷಿ ಆಗ್ತದೆ ನನಗೆ. ಸೊ ಸ್ಯಾರಿ ಕೊಡ್ತಿದ್ದಾರೆ ಅಂತ ಖುಷಿ ಇಲ್ಲ, ಬಟ್ ಅದೊಂದು ಭಾಗ್ಯ ಅಲ್ವಾ, ಒಳ್ಳೇದಲ್ವಾ. ಸೊ ಹಾಗಾಗಿ ತುಂಬಾ ಖುಷಿ ಆಯಿತು ನನಗೆ. ಸೊ ಬ್ಲೌಸ್ ಪೀಸು ಹಾಗೆ ಸ್ಯಾರಿ ಕೊಟ್ಟಿದ್ದಾರೆ. ಸ್ಯಾರಿ ತುಂಬಾ ಚೆನ್ನಾಗಿದೆ. ಈ ಕಲರ್ ಐ ಥಿಂಕ್ ಇಲ್ಲ ಅಂತ ಅಂದ್ಕೊಳ್ತೀನಿ ನನ್ನ ಹತ್ರ, ಅಂದರೆ ಈ ಕ್ಲಾತಲ್ಲಿ ಇಲ್ಲ ಅಂತ ಅಂದ್ಕೊಳ್ತೀನಿ, ಬಟ್ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಸ್ಯಾರಿ ಕೂಡ ನಾನು ನೆಕ್ಸ್ಟ್ ಏನಾದರೂ ಬ್ಲೌಸ್ನ ಸ್ಟಿಚ್ ಮಾಡಿಸಿದಾಗ ಹಾಕ್ಕೊಂಡಾಗ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇಲ್ಲಿಗೆ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಈ ಒಂದು ವಿಡಿಯೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.